ಹಾಯ್ ಫ್ರೆಂಡ್ಸ್, ಇದು ಸಂಡೇ ಕಂಟಿನ್ಯೂಸ್ ವ್ಲಾಗು. ಸಂಡೇ ನಮ್ಮ ಮನೆಯವ್ರ ಚಿಕ್ಕಪ್ಪ ಅವ್ರ ಮನೆಯದು ಗೃಹ ಪ್ರವೇಶ ಅಂತ ಮಧ್ಯಾಹ್ನ ಹೋಗಿ ಬಂದು ಈವ್ನಿಂಗ್ ನಮ್ಮ ಮನೆಯವ್ರ ಅಕ್ಕನ ಮಗಳದು ಅಂದರೆ ದೊಡ್ಡಪ್ಪನ ಮಗಳದು ಹೊಸ್ಗೆ ಇತ್ತು. ನಮ್ಮೂರ ಪಕ್ಕನೇ ಅಂದರೆ ಚೌಡಳ್ಳಿ ಅಂತ ಊರಿದೆ. ಅಲ್ಲಿ ನಾವೆಲ್ಲ ಹೊರಟು ಅಲ್ಲಿಗೆ ಹೋದ್ವಿ. ಸಂಜೆ ಮನೆಯವರೆಲ್ಲರೂ ಹೋದ್ವಿ. ನಮ್ಮ ಮನೆಯವ್ರ ಅಕ್ಕನ ಮಗ ಎಲ್ಲರೂ ಹೋದ್ವಿ. ಹೋದ ತಕ್ಷಣ ಹುಡುಗಿಗೆ ಸ್ವಲ್ಪ ರೆಡಿ ಮಾಡು ಅಂತ ಹೇಳಿದರು. ಫಸ್ಟ್ ನಾನು ಹುಡುಗಿಗೆ ಸೀರೆನ ಉಡಿಸಿ ಆಮೇಲೆ ಹೇರ್ ಸ್ಟೈಲ್ ಮಾಡಿ ಮೇಕಪ್ ಮಾಡಿದೆ. ಹುಡುಗಿ ಸಣ್ಣ ಉದ್ದ ಇದ್ದಿದ್ದರಿಂದ ಸೀರೆ ಚೆನ್ನಾಗಿ ಕೂತಿತ್ತು. ಸೀರೆನೂ ಕೂಡ ತುಂಬ ಚೆನ್ನಾಗಿತ್ತು. ಹುಡುಗಿಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೀರೆ. ಫೈನಲ್ ಲುಕ್ ಬಂದಿದ್ದು ಹೀಗೆ. ನಾವೇನು ತುಂಬ ಚೆನ್ನಾಗಿ ಮೇಕಪ್ ಮಾಡೋಕ್ಕೆ ಬ್ಯೂಟಿಷಿಯನ್ ಅಲ್ಲ, ಅದು ನಮ್ಮ ಮನೇಲಿ ಯಾವ ಥರ ಮೇಕಪ್ ಮಾಡ್ಕೋತೀವಿ ಅದೇ ಥರ ಸಿಂಪಲಾಗಿ ಮಾಡಿದ್ದೆ. ಹುಡುಗಿ ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಬಂದು ಅವ್ರ ಕಸಿನ್ ಸಿಸ್ಟರ್ಸು. ಆಮೇಲೆ ಕೂರಿಸೋದಕ್ಕೆ ಸಿಂಪಲ್ಲಾಗಿ ರೆಡಿ ಮಾಡಿದರು. ಕೂರ್ಸೋಕ್ಕೂ ಮುಂಚೆ ಎಲ್ಲ ಪೂಜೆ ಮಾಡಿಸಿ ಹಿರಿಯವರಿಗೆಲ್ಲ ನಮಸ್ಕಾರ ಮಾಡಿಸಿ ಆಮೇಲೆ ಕೂರಿಸ್ತಾರೆ. ಇದು ಅವ್ರ ಅತ್ತೆ. ಕೂರ್ಸೋಕ್ಕೂ ಮುಂಚೆ ಅತ್ತೆ ಎಲ್ಲ ಪೂಜೆ ಮಾಡಿ ಆಮೇಲೆ ಹುಡುಗಿನ ಕರ್ಕೊಂಡು ಬಂದು ಕೂರಿಸ್ಬೇಕು. ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಫಂಕ್ಷನ್ಗೆ ಮಾಡಿರುವಂಥ ಜಿಗ್ನಿ, ಟಮಟ, ಕೊಬ್ಬರಿ, ಏಲಕ್ಕಿ, ಬಾಳೆಹಣ್ಣು, ಕಡಲೆ ಹಿಟ್ಟು ಎಲ್ಲನೂ ಕೂಡ ಬಂದವ್ರಿಗೆಲ್ಲ ಹಂಚ್ತಾರೆ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ. ಆರತಿ ಅಕ್ಷತೆ ಮನೆ ಅಟ್ಮಾಸ್ಫಿಯರ್ ಹೇಗಿರುತ್ತೆ ಅಂದರೆ ಹೆಂಗಸರೆಲ್ಲ ಒಳಗೆ ಕೂತಿರ್ತಾರೆ, ಹಾಡು ಹೇಳ್ತಾ ಇರ್ತಾರೆ ವಯಸ್ಸಾಗಿರೋರು. ಈಗ ಹಾಡುಗಳನ್ನೆಲ್ಲ ತುಂಬ ಕಡಿಮೆ ಆಗಿದೆ, ಸೋಬಾನೆ ಹಾಡುಗಳು. ಇಲ್ಲೊಬ್ಬರು ಹೇಳ್ತಾರೆ. ಫಂಕ್ಷನಲ್ಲಿ ಪಾಪ ಅಜ್ಜಿಯರೆಲ್ಲ ಸೇರಿಕೊಂಡು ಒಂದು 2-3 ಹಾಡನ್ನು ಕಷ್ಟಪಟ್ಟು ಹೇಳಿದರು. ಹುಡುಗಿನ ಕೂರಿಸೋಕ್ಕೂ ಮುಂಚೆ ಬಂದವರು ಎಲ್ಲ ಹಿರಿಯರಿಗೂ ಕೂಡ ಕಾಲಿಗೆ ನಮಸ್ಕಾರ ಮಾಡಿಸ್ತಾರೆ. ಕಾಜಲ್ ಹೋಗುತ್ತೆ ತಲೆಗೆಲ್ಲ ಒತ್ಕೊಳಕ್ಕೆ ಹೋದ್ರೆ ಕಾಜಲೆಲ್ಲ ಹೋಗ್ಬಿಡುತ್ತೆ ಅಂತ ಇನ್ನು ಹೊರಗಡೆ ಬಂದರೆ ಗಂಡಸರೆಲ್ಲ ಈ ಫಂಕ್ಷನ್ಗೂ ನಮಗೂ ಸಂಬಂಧನೇ ಇಲ್ಲ, ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಕೂತಿರ್ತಾರೆ. ನಾನ್ ವೆಜ್ ಮಾಡಿಸಿದ್ರು, ಅಡುಗೆ ಅನ್ನ ಸಾಂಬಾರು ಗೊಜ್ಜೆಲ್ಲ ಆಗಿತ್ತು, ಮುದ್ದೆ ಮಾಡ್ತಾಯಿದ್ರು. ಇದಾಗಿತ್ತು ಸಂಡೇ ಮೆನು. ಥ್ಯಾಂಕ್ ಯು.